ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ಬೆಳಗ್ಗಿನ ವ್ಲಾಗು. ಬೆಳಗ್ಗೆನೆ ಇವತ್ತು ಅಚ್ಚುಗೆ ಕರಾಟೆ ಕ್ಲಾಸ್ ಇತ್ತು, ಸೊ ಹಾಗಾಗಿ ಅವನು ಹೋಗ್ತಾ ಇದ್ದಾನೆ. ಈ ಸಂಡೇ ಮತ್ತೆ ಸಾಟರ್ಡೆ ಅವನಿಗೆ ಕರಾಟೆ ಕ್ಲಾಸ್ ಇದ್ದೇ ಇರುತ್ತೆ. ಸಂಡೇ ಹೊತ್ತು ಬೆಳಗ್ಗೆ 7 ಗಂಟೆಗೆಲ್ಲ ಇರುತ್ತೆ, ಸೊ ಹಂಗಾಗಿ ಬೇಗ ಹೊರಟ್ಬಿಡ್ತಾನೆ. ಏನು ತಿಂದಿರಲ್ಲ, ಒಂದ್ ಸ್ವಲ್ಪ ಬಾಳೆಹಣ್ಣು ಇಲ್ಲ ಹಾಲು ಬಿಸ್ಕೆಟ್ ಏನಾದ್ರು ಈ ತರ ತಿಂದ್ಬಿಟ್ಟು ಹೋಗ್ತಾನೆ ಅಷ್ಟೇನೆ. ಇವಾಗ ಅವನು ಹೋಗೆಲ್ಲ ಆದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಬೆಳಗ್ಗೆನೆ ಎದ್ದು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಿಮ್ಗೆ, ಐಸ್ ಮಸಾಜ್ ಮಾಡೋದ್ರಿಂದ ಪಿಂಪಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಓಪನ್ ಪೋರ್ಸ್ ಎಲ್ಲ ಸ್ವಲ್ಪ ಕ್ಲೋಸ್ ಆಗ್ತವೆ. ಏನಾದ್ರು ಪೋರ್ಸ್ ಎಲ್ಲ ಓಪನ್ ಆಗಿದ್ರೆ ಆತರ ಎಲ್ಲ ಆಗುತ್ತೆ. ಸೊ ಈ ರೀತಿ ನೋಡ್ಬೋದು ನನ್ನ ಪಿಂಪಲ್ ಎಷ್ಟು ಒಣಗ್ತಾ ಇದೆ ಅಂತ ಹೇಳಿ. ಏನು ಫಿಂಗರ್ ಎಲ್ಲ ಟಚ್ ಮಾಡಕ್ ಹೋಗ್ಬೇಡಿ, ಹಾಗೆ ನೈಲ್ಸ್ ಎಲ್ಲ ಟಚ್ ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ. ಈ ರೀತಿ ಐಸ್ ಮಸಾಜು ಒಂದ್ 3 ದಿನ ಮಾಡಿ ನೀಟಾಗಿ ಕ್ಲಿಯರ್ ಆಗುತ್ತೆ ಪಿಂಪಲ್. ಅದರಲ್ಲೂ ಆಯಿಲ್ ಸ್ಕಿನ್ ಅವ್ರಿಗೆ ಸಖತ್ ಬೆಸ್ಟ್. ಡ್ರೈ ಸ್ಕಿನ್ ಅವ್ರಿಗೂ ಪಿಂಪಲ್ ಆಗುತ್ತೆ ನೋಡಿ. ಈ ತರ ಮಾಡ್ಕೊಂಡ್ ಏನ್ರು ಐಸ್ ಮಸಾಜ್ ಎಲ್ಲ ಮಾಡಿದೆಲ್ಲ ಆದ್ಮೇಲೆ ಏನು ಮಾಯಿಶ್ಚರೈಸರ್ ಹಚ್ಬಿಡಿ ಅಷ್ಟೇನೆ, ಡ್ರೈ ಸ್ಕಿನ್ ಅವರು. ಅಂಡ್ ಇವಾಗ ಸ್ವಲ್ಪ ದೋಸೆಗೆಲ್ಲ ರುಬ್ಬನ ಅಂತ ಹೇಳಿ ರುಬ್ತಾ ಇದೆ. ನಾನು ಸ್ವಲ್ಪ ಹೆಸರು ಕಾಳನ್ನ ಹಾಕ್ಬಿಟ್ಟು ರುಬ್ತಾ ಇದ್ದೀನಿ, ಹೆಸರು ಕಾಳು ದೋಸೆ ಮಾಡಕ್ಕಾಗಿ. ರುಬ್ಬಕ್ಕೆ ಇವಾಗ ನೆನೆ ಹಾಕಿ ಇಡ್ತೀನಿ, ಸಂಜೆ ಹಂಗೆ ರುಬ್ಬಣ ಅಂತ ಹೇಳಿ. ಹಾಗೆ ಇಲ್ಲಿ ಸ್ವಲ್ಪ ಇವತ್ತು ಫಿಶ್ ಸಾಂಬಾರ್ ಮಾಡೋಣ ಅಂತ ಹೇಳಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಳ್ಳಿಗಳ ಕಡೆ ಮಾಡುವಂತಹ ಫಿಶ್ ಸಾಂಬಾರ್ನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ 1 ಇಂಚಷ್ಟು ಶುಂಠಿ, ಹಾಗೆ 1 ಇಡಿಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡನ್ನು. ಆಮೇಲೆ ಕಾಯಿ ತುರಿ ಬರುತ್ತಲ್ಲ, ತೆಂಗಿನಕಾಯಿ ತುರಿ, ಅದನ್ನ ತಗೊಂಡು ಹಾಕೊಳ್ಳಿ. ಅದಾದ್ಮೇಲೆ ಇವಾಗ ಈರುಳ್ಳಿನ ಹಾಕೊಳ್ತಾ ಇದೀನಿ. ಈರುಳ್ಳಿ ಒಂಚೂರು ಜಾಸ್ತಿ ಹಾಕೊಳ್ಳಿ. ನಾನು ಇಲ್ಲಿ ಮೀಡಿಯಂ ಸೈಜ್ದು 2 ಈರುಳ್ಳಿನ, ಇಲ್ಲಾಂದ್ರೆ ದಪ್ಪು ಸೈಜ್ದು 1 ಈರುಳ್ಳಿನ ಹಾಕೊಳ್ಳಿ. ಈ ತರ ಈರುಳ್ಳಿನ ಹಾಕೊಂಡಿದೀನಿ ಜಾಸ್ತಿ. ಆಮೇಲೆ 1 ಮೀಡಿಯಂ ಸೈಜ್ ಟೊಮೊಟೊ, ದಪ್ಪದೇನ್ ಬೇಡ, ಮೀಡಿಯಂ ಸೈಜ್ ಹಾಕೊಂಡ್ರೆ ಆಯ್ತು. ಇದಾದ್ಮೇಲೆ ಇವಾಗ ಕಾಳು ಮೆಣಸು ಮತ್ತೆ ಅರ್ಶಿನದ ಪೌಡರು ಹಾಗೆ ಧನಿಯಾ ಪೌಡರ್ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಖಾರದ ಪುಡಿ ಎಷ್ಟು ಬೇಕು ಖಾರ ಅಷ್ಟು ನೋಡಿ ಹಾಕೊಳ್ಳಿ, ಯಾಕಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದ್ರೆ ಮೀನ್ಗೆ ತುಂಬಾ ಚೆನ್ನಾಗಾಗತ್ತೆ. ಆಮೇಲೆ ಇದು ಫಿಶ್ ಮಸಾಲೆನ ಸ್ವಲ್ಪ ಹಾಕೊಳ್ತಾ ಇದೀನಿ. ನಿಮಗೆ ಬೇಡ ಅಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಹಳ್ಳಿಗಳ ಕಡೆ ಎಲ್ಲ ಅವಾಗ ಫಿಶ್ ಮಸಾಲೆ ಎಲ್ಲ ಎಲ್ಲಿ ಸಿಗ್ತಾ ಇತ್ತು, ಸೊ ಹಂಗಾಗಿ ಬರೀ ಇಷ್ಟೇ ಐಟಮ್ನ ಹಾಕಿ ಫಿಶ್ ಮಸಾಲೆ ಸ್ಕಿಪ್ ಮಾಡ್ತಾ ಇದ್ರು. ಇನ್ನ ಹುಣಸೆ ಹುಳಿನ ನೀವು ಸಾಂಬಾರ್ ಕುದಿಬೇಕಾದ್ರೆ ಮಸಾಲೆ ಎಲ್ಲ ಹಾಕಿ ಕುದಿಬೇಕಾದ್ರೂ ಅಷ್ಟೇ ಹುಣಸೆ ಹುಳಿನ ಬೇಕಾದ್ರೆ ಅದಕ್ಕೆ ಹಿಂಡ್ಕೋಬಹುದು. ಇಲ್ಲ ಅಂದ್ರೆ ನಾನಿಲ್ಲಿ ಈ ತರ ಮಾಡ್ತಿದೀನಿ ನೋಡಿ, ಹುಳಿನ ಡೈರೆಕ್ಟ್ ಆಗಿ ನೆನೆಸಿ ಅದನ್ನ ಮಿಕ್ಸಿಗೆ ಜಾಸ್ತಿ ಹಂಗೆ ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡಕ್ಕೋಸ್ಕರ ಹಾಕೊಳ್ತೀನಿ. ನೀವು ಹಿಂಗೆ ಮಾಡ್ಬೋದು ಬೇಕಾದ್ರೆ. ಇದಕ್ಕೆ ಸ್ವಲ್ಪ ಕಡಲೆ ಹಾಗೆ ಗರಂ ಮಸಾಲೆ ಹಾಕಿ ಸ್ವಲ್ಪ ನೀರು ಅದ್ರದ್ದು ಇತ್ತಲ್ಲ ಹುಳಿದು ಹಾಕಿದೀನಿ. ಚೆನ್ನಾಗಿ ರುಬ್ಕೋಬೇಕು, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಇನ್ನೊಂದ್ ಕಡೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಹಾಗೆ ಒಂಚೂರು ಸಾಸಿವೆ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ 1 ಈರುಳ್ಳಿ ಸಣ್ಣ ಕಟ್ ಮಾಡಿರೋಂಥದ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ನೋಡಿ ಈ ರೀತಿ. ಈಗ ಇದಕ್ಕೆ 1 ಮೀಡಿಯಂ ಸೈಜು ಅಂದ್ರೆ ಚಿಕ್ಕ ಸೈಜು ಟೊಮೊಟೊನ ಹಾಕೊಳ್ತಾ ಇದೀನಿ. ಟೊಮೊಟೊ ಬೇಕಂದ್ರೆ ಹಾಕೋಬಹುದು, ಯಾಕಂದ್ರೆ ರುಬ್ಬಕ್ ಹಾಕಿರ್ತೀವಲ್ಲ, ಸೊ ಹಿಂಗಾಗಿ ಚೆನ್ನಾಗಿರುತ್ತೆ ಒಗ್ಗರಣೆಗೂ ಹಾಕೊಂಡ್ರೆ. ಇವಾಗ ಟೊಮೊಟೊ ಬೇಯಕ್ಕೆ ಒಂಚೂರು ಸಾಲ್ಟ್ನ ಹಾಕೊಂಡಿದೀನಿ. ಇಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೊಟೊ ಕರಗಬೇಕು ಸ್ವಲ್ಪ. ಆಮೇಲೆ ಮಸಾಲೆ ಏನ್ ರುಬ್ಬಿರ್ತೀವಲ್ಲ ಚೆನ್ನಾಗಿ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ, ರೈಸ್ಗ ಅಥವಾ ಮುದ್ದೆಗ ತುಂಬಾ ಚೆನ್ನಾಗಿರುತ್ತೆ ಮೀನ್ ಸಾಂಬಾರು. ಬಟ್ ನಾನು ಇಲ್ಲಿ ಬೆಳಗ್ಗೆ ಮಾಡ್ತಾ ಇರೋದು, ಬೆಳಗ್ಗೆ ಮಾಡಿ ಸಂಜೆ ತಿಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ನೋಡಿ. ಇದು ನಮ್ಮ ಊರ್ ಕಡೆ ಎಲ್ಲ ನಾವು ಮಾಡುವಂತಹ ಸ್ಟೈಲು ಈ ತರ ಇರುತ್ತೆ. ಇಷ್ಟೇ, ಬೇರೆನಿಲ್ಲ. ಫಿಶ್ ಮಸಾಲೆ 1 ಹಾಕಲ್ಲ ಅಷ್ಟೇನೆ. ಊರ್ ಕಡೆ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ಈ ರೀತಿ ಮಾಡ್ತಾರೆ, ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ಇವಾಗೆಲ್ಲ ಫಿಶ್ ಮಸಾಲೆ ಬಂದಿರೋದ್ರಿಂದ ಹಾಕ್ತಿವಿ, ತುಂಬಾ ಚೆನ್ನಾಗಾಗುತ್ತೆ ಅದು ಕೂಡ. ಇವಾಗ ಲಾಸ್ಟಿಗೆ ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಕುದಿಬೇಕು, ಸ್ವಲ್ಪ ಆದ್ರೂ ಕುದಿಬೇಕು. ಇದು ಕುದಿಲಿ, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಹಂಗೇನೆ ಬಿಡೋಣ. ಈ ರೀತಿಯಾಗಿ ಕುದಿತಾ ಇರ್ಬೇಕು ಚೆನ್ನಾಗಿ. ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಇದನ್ನ ಮುಚ್ಚಿಡ್ತೀನಿ ನಾನೀಗ. ಸ್ವಲ್ಪ ಹೊತ್ತು ಮುಚ್ಚಿಟ್ಟಲ್ಲ ಆದ್ಮೇಲೆ ತೆಗೆದು ನೋಡ್ತೀನಿ. ಒಂದ್ ಸ್ವಲ್ಪ ಚಿಕ್ಕದಾಗಿ ಹಂಗೆ ಸಣ್ಣಗೆ ಕುದಿತಾ ಇದೆ, ಸ್ವಲ್ಪ ಕುದಿಲಿ. ಮೀನ್ಗೆ ನಾವು ಇವಾಗ ಮೀನ್ ಒಂದೊಂದೇ ಹಾಕ್ತೀನಿ ನಾನಿಲ್ಲಿ. ಮೀನ್ಗೆ ನಾವು ಅರ್ಶಿನ ಉಪ್ಪು ಬೇಕಾದ್ರೂ ಹಾಕಿ ಇಡ್ಬೋದು. ನಾನು ವಾಶ್ ಮಾಡಿದೀನಿ ಉಪ್ಪಲ್ಲೇ, ಸೊ ಹಂಗಾಗಿ ಇಲ್ಲಿ ಅರ್ಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಏನು ಇಟ್ಟಿಲ್ಲ. ನೀವು ಹಂಗೂ ಮಾಡಿ ಇಟ್ಕೋಬಹುದು, ಉಪ್ಪು ಖಾರ ಕೂಡ ನೀಟಾಗಿ ಹಿಡಿಯುತ್ತೆ. ಹಾಗೆ ನಾನಿಲ್ಲಿ ತಗೊಂಡಿರೋದು ಬಾಂಗ್ಡೆ ಫಿಶ್. ನೀವು ಯಾವ ಫಿಶ್ ಬೇಕಾದ್ರೂ ಈ ರೀತಿ ಮಾಡ್ಕೋಬಹುದು. ಕಾಟ್ಲ ಆಗಿರ್ಬೋದು, ಮತ್ತೆ
ಪಾಂಪ್ಲೆಟು ಮತ್ತಿ ಎಲ್ಲ ಬರುತ್ತಲ್ಲ ಆ ಥರದ್ದು ಯಾವ್ದು ಬೇಕಾದ್ರೂ ಹಾಕೊಂಡು ಇದೇ ಥರ ಸಾಂಬಾರನ್ನ ಮಾಡ್ಬೋದು. ಸೇಮ್ ಹಳ್ಳಿ ಸ್ಟೈಲಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಗೊತ್ತಾ, ಮುದ್ದೆ ಜೊತೆಗೆಲ್ಲ ಸೇಮ್ ಅದೇ ಥರನೇ ಆಗತ್ತೆ. ಈಗ ಸ್ವಲ್ಪ ಹೊತ್ತು ಈ ರೀತಿ ಮಸಾಲೆ ಎಲ್ಲ ಫಿಶ್ ಮೇಲೆ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆಲ್ಲ ಸೌಟೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ಮೀನೆಲ್ಲ ಆಮೇಲೆ ಕಲ್ಸೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ. ಒಂದು 10 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಇದೇ ಥರನೇ ನಿಧಾನ ಫ್ಲೇಮಲ್ಲೇ ಇಟ್ಟು ಕುದಿಯಕ್ಕೆ ಬಿಡೋದು. ಅಷ್ಟರೊಳಗಡೆ ಇಲ್ಲಿ ಫಿಶ್ಶಿಗೆ ಒಂದು 3 ಫಿಶ್ನ ತಗೊಂಡಿದ್ದೆ, ಅದನ್ನ ಕಟ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದೀನಿ ನೋಡಿ. ಇದಕ್ಕೆ ಇವಾಗ ನಾನು ಕಬಾಬ್ ಮಾಡೋಣ. ಹಂಗೆ ಇದು ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ಹಂಗೆ ತವಾ ಮೇಲೆ ಬೇಕಾದ್ರೂ ಹಾಕೋಬಹುದು. ಆ ರೀತಿ ಮಾಡ್ಕೋತಾ ಇದೀನಿ. ಈಗ ಒಂದು ಬೌಲ್ಗೆ ಸ್ವಲ್ಪ ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಜಾಸ್ತಿನೇ ತಗೊಂಡಿದೀನಿ. ಹಾಗೆ 1-2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರು, ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಶಿನ, ಖಾರದ ಪುಡಿ ಇಷ್ಟನ್ನು ಹಾಕೊಂಡು, ಆಮೇಲೆ 1 ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡರ್ ಬರುತ್ತಲ್ಲ ಅದನ್ನ ಹಾಕೊಂಡು ಈಗ ಒಂದು ಫುಲ್ ನಿಂಬೆ ಹಣ್ಣನ್ನ ಹಿಂಡ್ಕೊತಾ ಇದೀನಿ. ಹುಳಿ ಜಾಸ್ತಿ ಇದ್ರೆ ಚೆನ್ನಾಗಾಗುತ್ತೆ ಯಾವ್ದೇ ಫಿಶ್ ಆದ್ರೂ, ಹೇಳಿದ್ನಲ್ಲ. ಸೊ ಹಿಂಗೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಬೇಕಾದ್ರೂ ನೀವು ಹಾಕೋಬಹುದು. ನಾನಿಲ್ಲಿ ನಿಂಬೆ ಹಣ್ಣೆ ಹಾಕೊಳ್ತಾ ಇದೀನಿ. ಇವಾಗ ಸ್ವಲ್ಪನೇ ನೀರ್ ಹಾಕೊಬಿಟ್ಟು ಕಲ್ಸ್ಕೊತಾ ಇದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಉಪ್ಪು, ಹುಳಿ ಮತ್ತೆ ಖಾರ ಎಲ್ಲ ಚೆನ್ನಾಗಿದ್ರೆ ಫಿಶ್ಗೆ ತುಂಬಾ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ, ಸಪ್ಪೆ ಅಂತ ಎಲ್ಲ ಅನ್ಸಲ್ಲ. ಸೊ ಇದಕ್ಕೆ ಇವಾಗ ನಾನು ಕಬಾಬ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಫಿಶ್ ಕಬಾಬ್ ಪೌಡರ್ ಬರುತ್ತಲ್ಲ ಅದನ್ನೇ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ. ಇದಕ್ಕೆ ಮೊಟ್ಟೆ ಬೇಕಾದ್ರೆ ಹಾಕೋಬಹುದು, ನಾನೇನು ಮೊಟ್ಟೆ ಹಾಕೊಳ್ಳಿಲ್ಲ, ಹಂಗೇನೆ ಸ್ವಲ್ಪ ಇರೋದಲ್ವಾ. ಸೊ ಹಂಗಾಗಿ ಸ್ವಲ್ಪ ಮಸಾಲೆನ ಕಲ್ಸ್ಬಿಟ್ಟು ಇವಾಗೆಲ್ಲ ಹಚ್ಚಿ ಈ ರೀತಿಯಾಗಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಯಾವಾಗ ಬೇಕು ರಸಂ ಜೊತೆಗೆ ಹಾಕೊಳ್ಬಹುದು ಹಂಗೆ. ಸೊ ಇವತ್ತು ಫಿಶ್ ಸಾಂಬಾರ್ ಇರೋದ್ರಿಂದ ನಾನು ಫಿಶ್ ಕಬಾಬ್ನ ಅಂದ್ರೆ ಅದನ್ನ ಹಾಕ್ತಾ ಇಲ್ಲ, ನಾಳೆ ನೋಡೋಣ ಅಂತೇಳಿ ಸುಮ್ಮನಾಗಿದ್ದೀನಿ. ಈ ರೀತಿಯಾಗಿ ಆಗಿದೆ. ಇದಕ್ಕೆ ಲಾಸ್ಟ್ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನೋಡ್ಬೋದು ಬಾಂಗ್ಡೆ ಫಿಶ್ ಸಾಂಬಾರ್ ಸೂಪರ್ ಆಗಿರೋಂಥದ್ದು ರೆಡಿ ಆಗುತ್ತೆ. ಬಾಯಲ್ಲಿ ನೀರ್ ಬರುತ್ತಲ್ಲ ನೋಡ್ತಾ ಇದ್ರೆ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಮಾತ್ರ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟು ಈಸಿಯಾಗಿ ಇಷ್ಟು ಸಿಂಪಲ್ ಆಗಿ ಎಷ್ಟು ಬೇಗ ಆಗೋಯ್ತು ಅಂತ, ಮಸಾಲೆ ಏನು ಹುರ್ಕೊಳ್ದೇನೆ. ಹಾಗೆ ಇಲ್ಲಿ ನೆನ್ನೆದು ಸ್ವಲ್ಪ ಕಬಾಬ್ ಇತ್ತಲ್ಲ, ಕಲ್ಸಿಟ್ಟಿದ್ನಲ್ಲ ಅದನ್ನು ಸಹ ಹಾಕೊಂಡಿದೀನಿ ರೈಸ್ ಜೊತೆಗೆ. ಇದು ನೈಟ್ ನಾನು ತೋರಿಸ್ತಾ ಇರೋದು ನಿಮ್ಗೆ. ರೈಸ್ ಜೊತೆಗೆ ಮೀನು ಸಾಂಬಾರು, ಅದ್ರ ಜೊತೆ 2 ಕಬಾಬ್ ಪೀಸು, ಇಷ್ಟೇ ಊಟ. ಇದು ಚಿಕ್ಕ ವಿಡಿಯೋ ಹೇಗಿತ್ತು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗ್ ಬಂತು ಏನು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಲೈಕ್, ಶೇರ್, ಕಮೆಂಟ್ ನ ಮಾಡಿ. ಹಾಗೆ ಚಾನಲ್ನ ಯಾರು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.